ಓಂ ಶಾಂತಿ. ಮುರಳಿಯ ದಿನಾಂಕ 12/5/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 30/11/99. पास विथ ऑनर बनने के लिए सर्व खजानों के खाते को जमा कर संपन्न बनो. ಪಾಸ್ ವಿತ್ ಆನರ್ ಆಗಬೇಕಾದರೆ ಎಲ್ಲ ಖಜಾನೆಗಳ ಖಾತೆಗಳನ್ನು ಜಮಾ ಮಾಡಿಕೊಂಡು ಸಂಪನ್ನ ಆಗಿರಿ. आज बाप दादा किस सभा को देख रहे. आज की सभा में हर एक बच्चा हाईएस्ट और अविनाशी खजानों से रिचेस्ट है. ಈ ದಿನ ಬಾಪ್ ದಾದಾರವರು ಯಾವ ಸಭೆಯನ್ನು ನೋಡ್ತಾ ಇದ್ದಾರೆ. ಇಂದಿನ ಸಭೆಯಲ್ಲಿ ಪ್ರತಿಯೊಬ್ಬ ಮಗುವೂ ಸಹ ಅತ್ಯಂತ ಶ್ರೇಷ್ಠ ಮತ್ತು ಅವಿನಾಶಿ ಖಜಾನೆಗಳಿಂದ ಸಿರಿವಂತ ಆಗಿದ್ದಾರೆ. दुनिया वाले कितने भी रिचेस्ट हो लेकिन एक जन्म के लिए रिचेस्ट है. ಜಗತ್ತಿನವರು ಎಷ್ಟೇ ಶ್ರೀಮಂತ ಆಗಿರಲಿ, ಆದರೆ ಒಂದು ಜನ್ಮಕ್ಕಾಗಿ ಮಾತ್ರ ಅವರು ಶ್ರೀಮಂತ ಆಗಿರ್ತಾರೆ. एक जन्म भी रिचेस्ट रहेगा या नहीं यह भी निश्चित नहीं. ಒಂದು ಜನ್ಮದಲ್ಲಿನೂ ಸಂಪೂರ್ಣ ಸದಾಕಾಲಕ್ಕೂ ಶ್ರೀಮಂತ ಆಗಿ ಇರ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇರೋದಿಲ್ಲ. चाहे कितना भी रिचेस्ट इन वर्ल्ड हो परंतु एक जन्म के लिए, और आप हो जो निश्चय और निश्चय से कहते हो कि हम अनेक जन्म रिचेस्ट है, क्योंकि आप सभी अविनाशी खजानों से ಸಂಪನ್ನ. ಜಗತ್ತಿನ ಯಾವುದೇ ಶ್ರೀಮಂತ ವ್ಯಕ್ತಿಯಾಗಿರಲಿ, ಒಂದು ಜನ್ಮಕ್ಕಾಗಿ ಶ್ರೀಮಂತ ಆಗಿರ್ತಾನೆ. ಆದರೆ ನೀವು ಮಕ್ಕಳು ನಿಶ್ಚಯ ಮತ್ತು ನಶೆಯಿಂದ ಹೇಳ್ತೀರಿ, ನಾವು ಅನೇಕ ಜನ್ಮಗಳವರೆಗೆ ಸದಾ ಶ್ರೀಮಂತ ಆಗಿ ಇರುವಂಥವರಾಗಿದ್ದೇವೆ. ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿದ್ದೇವೆ. आप सभी जानते हो इस समय के पुरुषार्थ से एक दिन में बहुत कमाई करने वाले हैं. एक दिन में आप कितनी कमाई करते हो हिसाब जानते हो ना. गाया हुआ है एक कदम में पदम. तो एक दिन में बाप द्वारा, बाप की नॉलेज द्वारा, याद द्वारा हर कदम में पदम ಜಮಾ ಹೋತೆ ಹೇ. ಸಂಗಮ ಯುಗದಲ್ಲಿ ಒಂದೊಂದು ಹೆಜ್ಜೆಗೆ ಪದಮದಷ್ಟು ಖಾತೆ ಜಮಾ ಮಾಡಿಕೊಳ್ತೀರಿ, ಬಹಳಷ್ಟು ಕಮಾಯಿ ಮಾಡಿಕೊಳ್ತೀರಿ. तो सारे दिन में जितने भी कदम याद में उठाते हो उतने पदम जमा करते हो. एक दिन में बाप द्वारा, बाप की नॉलेज द्वारा, याद द्वारा हर कदम में ಪದಂ ಜಮಾ ಹೋತೆ ಹೇ. ಬಾಬಾ ಹೇಳ್ತಾರೆ, ತಂದೆ ಕೊಟ್ಟಿರುವ ಜ್ಞಾನದಿಂದ, ನೆನಪಿನಿಂದ, ತಂದೆ ಸಿಕ್ಕಿರೋದ್ರಿಂದ ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಪದಮದ ಪ್ರಾಪ್ತಿ ಜಮಾ ಆಗ್ತಿದೆ. तो सारे दिन में जितने भी कदम याद में उठाते हो उतने पदम ಜಮಾ करते हो. ಇಡೀ ದಿನದಲ್ಲಿ ಎಷ್ಟು ಹೆಜ್ಜೆಗಳನ್ನು ಇಡ್ತೀರಿ ಅಷ್ಟು ಪದ್ಮಗಳನ್ನು ಜಮಾ ಮಾಡಿಕೊಳ್ತೀರಿ. ऐसा कमाई करने वाला, खजाना जमा करने वाला ವಿಶ್ವ में कोई नहीं. ಈ ಥರದ ಹೆಜ್ಜೆ ಹೆಜ್ಜೆಗೂ ಗಳಿಕೆ ಮಾಡುವಂಥವರು, ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವಂಥವರು ವಿಶ್ವದಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಬಾಬಾ.
विश्व में चक्कर लगा कर आओ, सिवाय आपके इतना जमा कोई कर नहीं सकता। इसलिए बाप कहते इस श्रेष्ठ स्मृति में रहो कि हम आत्माओं का भाग्य परम आत्मा द्वारा ऐसा ಶ್ರೇಷ್ಠ बनाए। ಇಡೀ ವಿಶ್ವದಲ್ಲಿನೇ ಸುತ್ಕೊಂಡು ಬಂದ್ರೂ ನಮ್ಮ ಥರ ಜಮಾ ಮಾಡಿಕೊಳ್ಳುವಂಥವರು ಒಬ್ಬರೂ ಇಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ಪ್ರತಿ ಕ್ಷಣವೂ ಈ ಒಂದು ಶ್ರೇಷ್ಠ ಸ್ಮೃತಿಯಲ್ಲಿ ಇರಿ. ನಮ್ಮ ಭಾಗ್ಯ ಪರಮಾತ್ಮ ರೂಪಿಸ್ತಾ ಇದ್ದಾನೆ. ಪರಮಾತ್ಮನ ಮೂಲಕ ನಮ್ಮ ಭಾಗ್ಯ ಶ್ರೇಷ್ಠ ಆಗಿದೆ. अपने खजाने तो जानते हो, समय के खजाने को जानते हो। इस संगम युग का समय कितना श्रेष्ठ है। जो प्राप्ति चाहिए वह अधिकारी बन बाप से ले रहे। सर्व अधिकार प्राप्त कर लिया है ना। एक एक श्रेष्ठ संकल्प कितना बड़ा खजाना है। समय भी बड़ा खजाना है, ಸಂಕಲ್ಪ भी ಬಡ ಖಜಾನ है. ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವಂಥ ಖಜಾನೆಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ. ಸಂಗಮ ಯುಗದ ಸಮಯನೂ ಎಷ್ಟು ಶ್ರೇಷ್ಠವಾಗಿದೆ. ಸಂಗಮ ಯುಗದಲ್ಲಿ ನಿಮಗೆ ಯಾವ ಪ್ರಾಪ್ತಿ ಬೇಕೋ ಆ ಪ್ರಾಪ್ತಿಯನ್ನು ತಂದೆಯಿಂದ ನೀವು ಪಡ್ಕೋಬಹುದು. ಸರ್ವ ಅಧಿಕಾರಗಳನ್ನು ಪಡ್ಕೋಬಹುದು. ಒಂದೊಂದು ಸಂಕಲ್ಪವೂ ಸಹ ದೊಡ್ಡ ಖಜಾನೆಯಾಗಿದೆ. ಸಮಯವೂ ಸಹ ದೊಡ್ಡ ಖಜಾನೆಯಾಗಿದೆ. ಸರ್ವಶಕ್ತಿಯ ಬಡೆ ಸೆ ಬಡ ಖಜಾನಾ ಹೇ. ಸರ್ವಶಕ್ತಿಗಳು ಸಹ ತಂದೆ ನಿಮಗೆ ಕೊಟ್ಟಂತಹ ದೊಡ್ಡ ಖಜಾನೆಯಾಗಿದೆ. ಏಕೇಕ್ ಜ್ಞಾನ ರತನ್ ಕಿತನಾ ಬಡ ಖಜಾನಾ ಹೇ. ಒಂದೊಂದು ಜ್ಞಾನ ರತ್ನದಲ್ಲೂ ಎಂತಹ ದೊಡ್ಡ ಖಜಾನೆ ಅಡಗಿದೆ. ಒಂದೊಂದು ಜ್ಞಾನ ರತ್ನವೂ ಸಹ ಬಹಳ ದೊಡ್ಡ ಖಜಾನೆಯಾಗಿದೆ. ಹರೇಕ್ ಗುಣ ಕಿತನಾ ಬಡ ಖಜಾನಾ ಹೈ. ಒಂದೊಂದು ಗುಣವೂ ಸಹ ಎಷ್ಟು ದೊಡ್ಡ ಖಜಾನೆಯಾಗಿದೆ. ದುನಿಯಾ ವಾಲೆ ಭೀ ಮಾನ್ತೆ ಹೈ कि श्वासोश्वास याद से श्वास सफल होते, तो आप सबके श्वास ಸಫಲತಾ ಸ್ವರೂಪ ವ್ಯರ್ಥ ನೈ. ಜಗತ್ತಿನವರು ಹೇಳ್ತಾರೆ ಶ್ವಾಸದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು, ನೆನಪು ಮಾಡಬೇಕು. ಹಾಗೆ ನೀವು ಸಹ ಶ್ವಾಸದಲ್ಲಿ ತಂದೆಯ ನೆನಪು ಮಾಡಿ ಸಫಲತಾ ಸ್ವರೂಪ ಆಗ್ತಾ ಇದ್ದೀರಿ. ನಿಮ್ಮ ಒಂದು ಶ್ವಾಸವೂ ಸಹ ವ್ಯರ್ಥವಾಗಿ ಹೋಗಬಾರದು. हर श्वास में सफलता का अधिकार समाया हुआ है. बाप दादा ने सभी बच्चों को सर्व खजाने एक जैसे दिए हैं. ಪ್ರತಿಯೊಂದು ಶ್ವಾಸದಲ್ಲಿ ಸಫಲತೆಯ ಅಧಿಕಾರ ಸಮಾವೇಶ ಆಗಿದೆ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ ಎಲ್ಲ ಖಜಾನೆಗಳನ್ನು ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. सर्व भी दिए है और समान भी दिए. कोई को 1 गुना, कोई को 10 गुना, कोई को 100 गुना ऐसे नहीं दिया है. ಶಿವ ಬಾಬಾ ಸರ್ವರಿಗೂ ಸರ್ವ ಖಜಾನೆಗಳನ್ನು ಸಮಾನವಾಗಿ ಕೊಟ್ಟಿದ್ದಾರೆ. ಒಬ್ಬರಿಗೆ 1%, ಇನ್ನೊಬ್ಬರಿಗೆ 10%, ಮತ್ತೊಬ್ಬರಿಗೆ 100% ಕೊಟ್ಟಿಲ್ಲ. देने वाले दाता ने एक एक बच्चे को सर्व खजाने ब्राह्मण बनते ही समान रूप में दिया है. ಕೊಡುವಂಥ ದಾತ ಎಲ್ಲ ಮಕ್ಕಳಿಗೂ ಎಲ್ಲ ಖಜಾನೆಗಳನ್ನು, ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಎಲ್ಲ ಖಜಾನೆಗಳನ್ನು ಸಮಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಲೇಕಿನ್ ಖಜಾನೆ ಕೋ ಕಿತನಾ ಜಮಾ ಕರ್ತೆ ಹೇ या गवाते हैं यह ಹರೇಕೆ ऊपर है. ಆದರೆ ಖಜಾನೆಗಳನ್ನು ಮಕ್ಕಳು
ಎಷ್ಟು ಜಮಾ ಮಾಡ್ಕೊಳ್ತಾರೆ, ಎಷ್ಟು ಕಳ್ಕೋತಾರೆ ಅನ್ನೋದು ಅವರ ಮೇಲೇ ಇರ್ತದೆ. हर एक को चेक करना है हम सारे दिन में कितना जमा करते या गंवाते। चेक ज़रूर करना है क्योंकि एक जन्म के लिए नहीं लेकिन हर जन्म के लिए। ಆದ್ದರಿಂದ ಪ್ರತಿಯೊಬ್ಬರೂ ಚೆಕ್ ಮಾಡಿಕೊಳ್ಳಿ, ಪ್ರತಿದಿನದಲ್ಲಿ ಎಷ್ಟು ಖಜಾನೆಗಳನ್ನು ನೀವು ಜಮಾ ಮಾಡ್ಕೊಳ್ತಾ ಇದ್ದೀರಿ, ಎಷ್ಟು ಖಜಾನೆಗಳನ್ನು ಕಳ್ಕೋತಾ ಇದ್ದೀರಿ. ಯಾಕೆ ಅಂದರೆ ಇಲ್ಲಿ ಸಿಗುವಂಥ ಖಜಾನೆಗಳು ಕೇವಲ ಒಂದು ಜನ್ಮಕ್ಕಾಗಿ ಅಲ್ಲ, ಅನೇಕ ಜನ್ಮಗಳ ಸಲುವಾಗಿ ನಾವು ತಂದೆಯಿಂದ ಪಡ್ಕೊಳ್ತಾ ಇದ್ದೇವೆ. अनेक जन्म के लिए जमा चाहिए, जमा करने की विधि जानते हो। ಅನೇಕ ಜನ್ಮಗಳ ಸಲುವಾಗಿ ನಾವು ಜಮಾ ಮಾಡ್ಕೊಳ್ತಿದ್ದೇವೆ. ಹಾಗಾದರೆ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದಕ್ಕಾಗಿ ವಿಧಾನ ಏನಿದೆ? ಬಹುತ್ ಸಹಜ್, ಸಿರ್ಫ್ ಬಿಂದಿ ಲಗಾತೆ ಜಾओ. ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಲು ಬಾಬಾ ಬಹಳ ಸಹಜವಾದಂತಹ ವಿಧಾನ ಹೇಳಿಕೊಟ್ಟಿದ್ದಾರೆ. ಆ ವಿಧಾನ ಆಗಿದೆ ಕೇವಲ ಬಿಂದು ಇಡುವುದು, ಬಿಂದು ಹಾಕುವುದು. बिंदी याद है तो जमा होता है। जैसे स्थूल खजाने में एक के साथ बिंदी लगाते जाओ तो बढ़ता जाता है। ಹೇಗೆ ಸ್ಥೂಲ ಖಜಾನೆಗಳಲ್ಲಿ ಒಂದರ ಮುಂದೆ ಒಂದು ಸೊನ್ನೆ ಇಟ್ಟಾಗ ಅದರ ಬೆಲೆ ಜಾಸ್ತಿ ಆಗ್ತದೆ, ಮತ್ತೊಂದು ಸೊನ್ನೆ ಇಟ್ಟಾಗ ಇನ್ನೂ ಜಾಸ್ತಿ ಆಗ್ತದೆ. ಹಾಗೆ ಇಲ್ಲಿಯೂ ಸಹ ಖಜಾನೆಗಳನ್ನು ಜಮಾ ಮಾಡ್ಕೋಬೇಕಾದ್ರೆ ಬಿಂದು ಸ್ವರೂಪದ ನೆನಪಿರಬೇಕು. ಆತ್ಮ ಭೀ ಬಿಂದಿ, ಬಾಪ್ ಭೀ ಬಿಂದಿ, ಡ್ರಾಮಾ ಮೇ जो बीत चुका वह भी फुल स्टॉप अर्थात बिंदी. ಮೂರು ಬಿಂದುಗಳನ್ನು ಸದಾ ನೆನ್ಪು ಮಾಡ್ಕೊಳ್ಳಿ. ಒಂದು ಆತ್ಮ ಬಿಂದು, ಎರಡನೇದು ಬಾಬಾ ಬಿಂದು, ಮೂರನೇದು ನಾಟಕನು ಬಿಂದು ಆಗಿದೆ. ನಾಟಕದಲ್ಲಿ ಏನು ನಡೆದು ಹೋಗಿದೆಯೋ ಅದಕ್ಕೆ ಫುಲ್ ಸ್ಟಾಪ್ ಹಾಕಿರಿ. अगर हर खजाने को बिंदु रूप से याद करो तो जमा होता जाता है. ಪ್ರತಿಯೊಂದು ಖಜಾನೆಯ ಬಗ್ಗೆ ಬಿಂದು ರೂಪ ಆಗಿ ಬಿಂದು ಸ್ವರೂಪದಲ್ಲಿ ಇದ್ದು ನೆನಪು ಮಾಡ್ತಾ ಹೋಗ್ರಿ. ಆಗ ಆ ಖಜಾನೆ ನಿಮ್ಮಲ್ಲಿ ಜಮಾ ಆಗ್ತಾ ಹೋಗ್ತದೆ. ಅನುಭವ ಹೇನ ಬಿಂದಿ ಲಗಾಯಿ और व्यर्थ से जमा होता जाता है. ಅನುಭವ ಇದೆ ಅಲ್ವಾ? ಬಿಂದು ಹಾಕಿದ ಕೂಡಲೇ ವ್ಯರ್ಥ ಸಮಾಪ್ತಿಯಾಗಿ ಜಮಾ ಖಾತೆ ಬೆಳೀತಾ ಹೋಗ್ತದೆ. बिंदी लगाने आती है। कई बार ऐसे होता है जो कोशिश करते हो बिंदी लगाने की, लेकिन बिंदी के बजाय लंबी लाइन हो जाती. ಕೆಲವೊಮ್ಮೆ ಬಿಂದು ಇಡೋದಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ಬಿಂದುವಿನ ಬದಲಾಗಿ ಅದು ಪ್ರಶ್ನೆ ಚಿಹ್ನೆ ಆಗಿಬಿಡ್ತದೆ. ಬಿಂದುವಿನ ಜೊತೆಗೆ ಒಂದು ಬಾಲ ಬೆಳೀತದೆ ಅಂತ ಹೇಳ್ತಾರೆ ಬಾಬಾ. बिंदी के बजाय क्वेश्चन मार्क हो जाता है, आश्चर्य की लाइन लग जाती. ಬಿಂದುವಿನ ಬದಲಾಗಿ ಅಲ್ಲಿ ಪ್ರಶ್ನೆ ಚಿಹ್ನೆ ಬಂದ್ಬಿಡ್ತದೆ, ಆಶ್ಚರ್ಯದ ಚಿಹ್ನೆ ಬರ್ತದೆ. तो जमा का खाता बढ़ाने की विधि है बिंदी और गंवाने का रास्ता है लंबी लाइन लगाना. ಜಮಾ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕಾಗಿ ವಿಧಾನ ಆಗಿದೆ ಬಿಂದು ಸ್ವರೂಪದ ನೆನಪು, ಮತ್ತು ಜಮಾ ಖಾತೆಯನ್ನು ಕಳೆದುಕೊಳ್ಳುವ ಮಾರ್ಗ ಆಗಿದೆ ಅದನ್ನು ಬೆಳೆಸುವುದು, ಅಥವಾ ಆ ಬಿಂದುವಿಗೆ ಉದ್ದಕ್ಕೆ ಒಂದು ಗೆರೆ ಎಳೆಯೋದು. ಕ್ವೆಶ್ಚನ್ ಮಾರ್ಕ್ ಲಗಾನ
आश्चर्य की मात्रा लगाना। तो सहज क्या है? बिंदी है ना। विधि सहज है, स्वमान और बाप की याद तथा फालतू को ಫುಲ್ ಸ್ಟಾಪ್. ಹಾಗಾದರೆ ಬಿಂದು ಹಾಕುವುದು ಸಹಜನೋ, ಪ್ರಶ್ನೆ ಚಿಹ್ನೆ ಬರೆಯುವುದು ಸಹಜನೋ? ಬಿಂದು ಹಾಕೋದಕ್ಕೆ ಬಾಬವರು ತಿಳಿಸಿದ ವಿಧಾನವೂ ಸಹ ಬಹಳ ಸಹಜ ಆಗಿದೆ. ಸ್ವಮಾನದಲ್ಲಿ ಇರುವುದು ತಂದೆಯನ್ನು ನೆನಪು ಮಾಡುವುದು. ಸ್ವಮಾನ ಅಂದರೆ ನಾನು ಆತ್ಮ ಬಿಂದು, ತಂದೆಯ ನೆನಪು ಅಂದರೆ ತಂದೆ ಶಿವಬಾಬಾ ಬಿಂದು, ಮತ್ತು ಫಾಲ್ತು ವಿಚಾರಗಳಿಗೆ ಫುಲ್ ಸ್ಟಾಪ್ ಹಾಕುವುದು. ಡ್ರಾಮಾ बिंदु. बाप दादा ने पहले भी कहा, रोज़ अमृत वेले अपने आप को 3 बिंदियों की स्मृति का तिलक लगाओ तो एक खजाना भी व्यर्थ नहीं जाएगा. ಬಾಬವರು ಈ ಮೊದಲು ಸಹ ತಿಳಿಸಿಕೊಟ್ಟಿದ್ದಾರೆ. ಪ್ರತಿದಿನ ಅಮೃತ ವೇಳೆಯಲ್ಲಿ 3 ಬಿಂದುಗಳ ಸ್ಮೃತಿ ತಿಲಕವನ್ನು ಧರಿಸಿಕೊಳ್ಳಿರಿ. ಏಕ ಖಜಾನಾ ಭಿ ವ್ಯರ್ಥ ನಹಿ ಜಾಯೇಗ. ಆಗ ನಿಮ್ಮ ಒಂದು ಖಜಾನೆಯೂ ಸಹ ವ್ಯರ್ಥವಾಗಿ ಹೋಗೋದಿಲ್ಲ. ಹರ್ ಸಮಯ ಹರ್ ಖಜಾನಾ ಜಮಾ ಹೋತಾ ಜಾಯೇಗ. 3 ಬಿಂದುಗಳ ಸ್ಮೃತಿಯಿಂದ ಪ್ರತಿ ಸಮಯದಲ್ಲೂ ಸಹ ಪ್ರತಿ ಖಜಾನೆಯೂ ಸಹ ಜಮಾ ಆಗ್ತಾ ಹೋಗ್ತದೆ. बाप दादा ने सभी बच्चों के हर खजाने के जमा का ಚಾರ್ಟ್ देखा. ಬಾಪ್ ದಾದಾರವರು ಎಲ್ಲ ಮಕ್ಕಳ ಎಲ್ಲ ಖಜಾನೆಗಳ ಜಮಾ ಖಾತೆಯನ್ನು ನೋಡಿದರು. ಉಸ್ಮೆ ಕ್ಯಾ देखा? अभी तक भी जमा का खाता जितना होना चाहिए उतना नहीं. ಆ ಒಂದು ಖಾತೆಯಲ್ಲಿ ಎಷ್ಟು ಜಮಾ ಆಗಬೇಕು ಅಷ್ಟೊಂದು ಇನ್ನೂ ಜಮಾ ಆಗಿಲ್ಲ. समय संकल्प बोल व्यर्थ भी जाता है. चलते चलते कभी समय का महत्व इमर्ज रूप में कम होता है. ಸಮಯ ಸಂಕಲ್ಪ ಶಬ್ದಗಳು ಇನ್ನೂ ವ್ಯರ್ಥವಾಗಿ ಹೋಗ್ತಾ ಇವೆ. ನಡೀತಾ ನಡೀತಾ ಮಕ್ಕಳು ಸಮಯದ ಮಹತ್ವವನ್ನು ಮರಿತಾ ಇದ್ದಾರೆ. ಸಮಯದ ಮಹತ್ವ ಇಮರ್ಜ್ ಆಗ್ತಾ ಇಲ್ಲ, ಮರ್ಜ್ ಆಗ್ತಾ ಇದೆ. ಅಗರ್ ಸಮಯ ಕಾ ಮಹತ್ವ ಸದಾ ಯಾದ್ ರಹೆ, इमर्ज रहे तो समय को और ज़्यादा सफल बना सकते हो. ಸಮಯದ ಮಹತ್ವವನ್ನು ಸದಾ ನೆನಪು ಮಾಡಿಕೊಂಡ್ರೆ, ಸದಾ ಅದು ಪ್ರತ್ಯಕ್ಷ ರೂಪದಲ್ಲಿ ಪ್ರಕಟವಾಗಿ ಇದ್ದರೆ ಸಮಯವನ್ನು ಇನ್ನೂ ನೀವು ಹೆಚ್ಚಿನ ರೂಪದಲ್ಲಿ ಸಫಲ ಮಾಡ್ಕೋಬಹುದು. सारे दिन में साधारण रूप से समय चला जाता है. गलत नहीं लेकिन साधारण. ऐसे ही संकल्प भी बुरे नहीं चलते लेकिन व्यर्थ चले जाते हैं. ಇಡೀ ದಿನದಲ್ಲಿ ಎಷ್ಟೊಂದು ಸಮಯ ನೀವು ಸಾಧಾರಣವಾಗಿ ಕಳೀತೀರಿ. ಭಲೆ ಆ ಸಮಯವನ್ನು ಕೆಟ್ಟ ಕಾರ್ಯಕ್ಕಾಗಿ ಉಪಯೋಗಿಸೋದಿಲ್ಲ, ಆದರೆ ಸಮರ್ಥನೂ ಮಾಡೋದಿಲ್ಲ. ಹಾಗೆಯೇ ಸಂಕಲ್ಪಗಳು ಸಹ ಎಷ್ಟೊಂದು ಸಂಖ್ಯೆಯಲ್ಲಿ ವ್ಯರ್ಥವಾಗಿ ಹೋಗ್ತಾ ಇವೆ. ಕೆಟ್ಟ ಸಂಕಲ್ಪಗಳನ್ನು ಮಾಡೋದಿಲ್ಲ, ಆದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪಗಳನ್ನು ಮಕ್ಕಳು ಮಾಡ್ತಾ ಇದ್ದಾರೆ. एक घंटे की चेकिंग करो. हर घंटे में समय या संकल्प कितने साधारण जाते हैं, जमा नहीं होते. 1 ಗಂಟೆಯ ಸಮಯದಲ್ಲಿ ಎಷ್ಟು ಸಮಯ ನೀವು ವ್ಯರ್ಥವಾಗಿ ಕಳೀತಾ ಇದ್ದೀರಿ. 1 ಗಂಟೆಯಲ್ಲಿ ಮಾಡಿದ ಸಂಕಲ್ಪಗಳಲ್ಲಿ ಎಷ್ಟು ಸಂಕಲ್ಪಗಳನ್ನು ಸಾಧಾರಣ ಮತ್ತು ವ್ಯರ್ಥವಾಗಿ ಕಳೀತಾ ಇದ್ದೀರಿ ಎಂಬುದರ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ.
जमा नहीं होते फिर बाप दादा इशारा भी देता. ನಿಮ್ಮ ಇಡೀ 1 ಗಂಟೆಯ ಸಮಯ ಮತ್ತು ಆ ಸಮಯದಲ್ಲಿ ಮಾಡಿದ ಎಲ್ಲ ಸಂಕಲ್ಪಗಳ ಖಜಾನೆ ಜಮಾ ಆಗ್ತಿಲ್ಲ. ಆ ಸಮಯದಲ್ಲಿ ಬಾಪ್ ದಾದಾರವರು ಮುರಳಿಯ ಮೂಲಕ सूचने ಕೊಡ್ತಾರೆ. तो बाप दादा को भी दिलासे बहुत देते. बाबा ऐसे थोड़ा सा संकल्प है बस, बाकी नहीं. संकल्प में थोड़ा चलता है, संपूर्ण हो जाएंगे, ठीक हो जाएंगे. अभी अंत्य थोड़े ही आया है, थोड़ा समय तो पड़ा है ना. समय पर संपन्न हो जाएंगे. ಬಾಪ್ ದಾದಾರವರು ಸ್ವಲ್ಪ ಎಚ್ಚರಿಕೆ ಕೊಟ್ಟಾಗ ಮಕ್ಕಳು ಬಾಪ್ ದಾದಾರವರಿಗೆ ಭರವಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಬಾಬಾ ನಾವೇನು ಕೆಟ್ಟ ಸಂಕಲ್ಪ ಮಾಡಿಲ್ಲ, ಏನೋ ಸ್ವಲ್ಪ ಸಾಧಾರಣ ಸಂಕಲ್ಪಗಳಲ್ಲಿ ಸಮಯ ಕಳೆದಿದ್ದೇವೆ, ಸಂಪೂರ್ಣ ಆಗಬೇಕಲ್ವಾ, ಇನ್ನೂ ಸಮಯ ಇದೆ, ಸಮಯ ಬಂದಾಗ ಸಂಪೂರ್ಣ ಆಗ್ತೀವಿ. लेकिन बाप दादा ने बार बार कह दिया कि जमा बहुत समय का चाहिए. ಆದರೆ ಬಾಬವರು ಅನೇಕ ಸಲ ಬಾರಿ ಬಾರಿಗೂ ಈ ಮಾತನ್ನು ಹೇಳಿದರೆ, ಕೊನೆಗೆ ಮಾಡೋದಲ್ಲ, ಬಹಳ ಸಮಯದಿಂದ ನಾವು ಜಮಾ ಮಾಡ್ಕೋಬೇಕು. ऐसे नहीं जमा का खाता अंत में संपन्न करेंगे, समय आने पर बन जाएंगे. ಕೊನೆಗೆ ಸಂಪನ್ನ ಆಗ್ತೀವಿ, ಸಮಯ ಬಂದಾಗ ಸಂಪನ್ನ ಆಗ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಬಹಳ ಕಾಲದಿಂದ ಸಂಪನ್ನ ಆಗಿದ್ದರೆ ಮಾತ್ರ ಭವಿಷ್ಯದಲ್ಲಿ ಬಹಳ ಕಾಲದ ರಾಜ್ಯ ಅಧಿಕಾರ ಸಿಗ್ತದೆ. बहुत समय का जमा हुआ, बहुत समय चलता है. वर्षा लेने में सभी कहते हम तो लक्ष्मी नारायण बनेंगे. अगर हाथ उठवाएंगे कि त्रेता युगी बनेंगे तो कोई नहीं हाथ उठाता, और लक्ष्मी नारायण बनेंगे तो सभी हाथ उठाते. ಬಾಬಾ ಹೇಳ್ತಾರೆ, ಬಹಳ ಸಮಯದ ಪುರುಷಾರ್ಥ, ಬಹಳ ಸಮಯದ ಜಮಾ ಖಾತೆ ಭವಿಷ್ಯದಲ್ಲಿ ಬಹಳ ಸಮಯದವರೆಗೆ ರಾಜ್ಯ ಅಧಿಕಾರ ಕೊಡ್ತದೆ. ಆಸ್ತಿ ತಗೊಳ್ಳುವಾಗ ಎಲ್ಲರೂ ನಾವು ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ ಕೈ ಎತ್ತುತ್ತಾರೆ. ಯಾರು ತ್ರೇತಾಯುಗದಲ್ಲಿ ಬರ್ತೀರಿ, ಯಾರು ರಾಮಸೀತಾ ಆಗ್ತೀರಿ ಅಂತ ಕೇಳಿದಾಗ ಒಬ್ಬರೂ ಕೈ ಎತ್ತೋದಿಲ್ಲ. अगर बहुत समय का जमा का खाता होगा तो पूरा ವರ್ಷ मिलेगा. ಬಹಳ ಸಮಯದ ಜಮಾ ಖಾತೆ ಇತ್ತು ಅಂದರೆ ಸಂಪೂರ್ಣ ಆಸ್ತಿ ಸಿಗುತ್ತದೆ. ಅಗರ್ ಥೋಡಾ ಸಾ ಜಮಾ ಹೋಗಾ ತೋ ಫುಲ್ ವರ್ಷ कैसे मिले. ನೀವು ಸಂಗಮ ಯುಗದಲ್ಲಿ ಸ್ವಲ್ಪ ಮಾತ್ರ ಜಮಾ ಮಾಡಿಕೊಂಡ್ರೆ ಸಂಪೂರ್ಣ ಆಸ್ತಿ ಸಿಗೋದಿಲ್ಲ. इसलिए सर्व खजाने को जितना जमा कर सको उतना अभी से जमा करो. ಆದ್ದರಿಂದ ಸರ್ವ ಖಜಾನೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈಗಿಂದಲೇ ಜಮಾ ಮಾಡಿಕೊಳ್ಳಿ. हो जाएगा, आ जाएंगे, गे नहीं करो, करना ही है, यह है ದೃಢತಾ. ಕೊನೆಗೆ ಆಗಿಬಿಡ್ತೀವಿ, ಮಾಡಿಬಿಡ್ತೀವಿ, ಮಾಡೋಣ, ನೋಡೋಣ ಎಂಬ ಶಬ್ದಗಳನ್ನು ಹೇಳಬಾರದು. ಕರ್ನಾ ಹೀ ಹೇ ಯಹ ಹೇ ದೃಢತಾ. ಮಾಡಲೇಬೇಕು, ಮಾಡೇ ಮಾಡ್ತೀನಿ ಅನ್ನುವಂಥದ್ದು ದೃಢತೆಯ ಗುರುತಾಗಿದೆ. ಅಮೃತ ವೇಳೆ जब बैठते हैं अच्छी स्थिति में तो दिल ही दिल में बहुत वायदे करते हैं, यह करेंगे, वह करेंगे, कमाल करके दिखाएंगे, यह तो
अच्छी बात है, श्रेष्ठ संकल्प करते, लेकिन बाप दादा कहते इन सब वायदों को कर्म में लाओ। सिर्फ वायदा नहीं करो, लेकिन जो वायदे करते हो वह मन वचन और कर्म में लाओ. ಬಾಬಾ ಹೇಳ್ತಾರೆ, ಅಮೃತ ವೇಳೆಯಲ್ಲಿ ಕುಳಿತಾಗ ಒಳ್ಳೆಯ ಸ್ಥಿತಿಯ ಅನುಭವ ಮಾಡುವಾಗ ಮಕ್ಕಳು ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡ್ತಾರೆ, ಬಾಬಾ ಇಂಥ ಕೆಲಸ ಮಾಡ್ತೇವೆ, ಇಂಥ ಸೇವೆ ಮಾಡ್ತೇವೆ, ಇಂಥ ಚಮತ್ಕಾರನೇ ಮಾಡಿ ತೋರಿಸ್ತೇವೆ ಅಂತ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾರೆ, ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತಾರೆ. ಆದರೆ ಅಮೃತ ವೇಳೆಯಲ್ಲಿ ಯಾವ ವಾಯ್ದೆಗಳನ್ನು ಮಾಡಿರ್ತೀರಿ, ವಚನಗಳನ್ನು ಕೊಟ್ಟಿರ್ತೀರಿ, ಆ ವಚನಗಳನ್ನು ಕರ್ಮದಲ್ಲಿ ಮಾಡಿ ತೋರಿಸ್ರಿ, ಪಾಲಿಸಿ ತೋರಿಸಿ. सिर्फ वायदा नहीं, जो भी वायदे करते हो वह मन वचन और कर्म में लाओ. ಕೇವಲ ಪ್ರತಿಜ್ಞೆ ಮಾಡೋದಲ್ಲ, ಆದರೆ ಆ ಪ್ರತಿಜ್ಞೆಯನ್ನು ಮನ ವಚನ ಕರ್ಮದ ಮೂಲಕ ಪಾಲನೆ ಮಾಡಿ ತೋರಿಸಿರಿ. प्रतिज्ञेयंते कर्म माडिरी. बच्चे संकल्प अच्छे करते, बाप दादा उस समय खुश होते हैं, क्योंकि हिम्मत तो रखते हैं ना, यह बनेंगे, यह करेंगे, हिम्मत बहुत अच्छी रखते, तो हिम्मत पर बाप दादा खुश होते. ಬಾಬಾ ಹೇಳ್ತಾರೆ, ಅಮೃತ ವೇಳೆಯ ಮಕ್ಕಳ ಸಂಕಲ್ಪಗಳನ್ನು ನೋಡಿದಾಗ ಬಾಬೋರ್ಗೂ ಖುಷಿ ಆಗ್ತದೆ. ಮಕ್ಕಳಲ್ಲಿ ಇಷ್ಟೊಂದು ಧೈರ್ಯ ಇದೆ ಅಲ್ಲ ಅಂತ ಖುಷಿ ಆಗ್ತದೆ. तो हिम्मत पर बाप दादा खुश होते, परंतु जब कर्म में आना होता है तो कभी कभी हो जाता. ಬಾಬಾ ಹೇಳ್ತಾರೆ, ವಚನ ಕೊಡುವಾಗ ಪ್ರತಿಜ್ಞೆ ಮಾಡುವಾಗ ಬಹಳ ಚೆನ್ನಾಗಿ ಮಾಡ್ತಾರೆ, ಆದರೆ ಅದನ್ನು ಕರ್ಮದಲ್ಲಿ ತರುವಾಗ ಆಗೊಮ್ಮೆ ಈಗೊಮ್ಮೆ ಎಂಬ ಶಬ್ದಗಳು ಅಲ್ಲಿ ಸೇರಿಕೊಳ್ತವೆ. वायदा करना बहुत सहज है, कर्म में लाना माना वायदा निभाना. तो वायदे करने वाले तो बहुत है, निभाने में नंबरवार हो जाते हैं. ವಾಯ್ದೆ ಮಾಡುವುದು ಬಹಳ ಸಹಜ, ಅದನ್ನು ಕರ್ಮದಲ್ಲಿ ತರುವುದು ಸ್ವಲ್ಪ ಕಷ್ಟ. ಅದನ್ನು ಕರ್ಮದಲ್ಲಿ ತರುವಾಗ ನಂಬರ್ ವಾರ್ ಆಗಿಬಿಡ್ತಾರೆ. तो संकल्प और कर्म को, प्लान और प्रैक्टिकल दोनों को समान बनाओ. ಸಂಕಲ್ಪ ಮತ್ತು ಕರ್ಮ, ಯೋಜನೆ ಮತ್ತು ಪ್ರಾಕ್ಟಿಕಲ್, ಪ್ರತ್ಯಕ್ಷವಾಗಿ ಮಾಡುವುದು ಎರಡೂ ಸಮಾನ ಆಗಬೇಕು. ಸಂಕಲ್ಪ ಮತ್ತು ಕರ್ಮ, ಪ್ಲ್ಯಾನ್ ಮತ್ತು ಪ್ರಾಕ್ಟಿಕಲ್ ಎರಡೂ ಸಮಾನ ಆಗಬೇಕು. बना सकते हो, बिजनेस वाले आए. बिजनेस वाले तो बिजनेस करना जानते हैं, जमा करना जानते हैं, और इंजीनियर वैज्ञानिक भी प्रैक्टिकल में काम करते. और जो रूरल है, बाप दादा उन्हों को रूलर कहते, क्योंकि अगर यह सेवा नहीं करते तो कोई नहीं चल पाते. ಆ ದಿನ ಬಾಪ್ ದಾದಾರವರ ಮುಂದೆ ಬಿಸ್ನೆಸ್ ವಿಂಗ್ನವರು, ವ್ಯಾಪಾರಸ್ಥರು ಬಂದಿದ್ದರು, ಇಂಜಿನಿಯರ್ಸ್ ಮತ್ತು ವಿಜ್ಞಾನಿಗಳು ಬಂದಿದ್ದರು, ಜೊತೆಗೆ ಗ್ರಾಮ ವಿಕಾಸ ವಿಭಾಗದ ಮಕ್ಕಳು ಬಂದಿದ್ದರು. ಅದಕ್ಕೆ ಬಾಬಾ ಹೇಳ್ತಾರೆ, ಬಿಸ್ನೆಸ್ ಮಾಡೋರಿಗೆ ಜಮಾ ಮಾಡಿಕೊಳ್ಳೋದು ಬಹಳ ಚೆನ್ನಾಗಿ ಗೊತ್ತಿರ್ತದೆ. ಇಂಜಿನಿಯರ್ಸ್ ಮತ್ತು ವಿಜ್ಞಾನಿಗಳು ಸಹ ಪ್ರತ್ಯಕ್ಷವಾಗಿ ಕೆಲಸ ಮಾಡುವಂಥವ್ರು, ಮತ್ತು ಗ್ರಾಮ ವಿಕಾಸದವರಂದರೆ ಅವರಿಗೆ ಬಾಬಾ ರೂರಲ್ ಅಂತ ಹೇಳ್ತಿಲ್ಲ, ರೂಲರ್ ಅಂತ ಹೇಳ್ತಾ ಇದ್ದಾರೆ. ಅವರು ಬರೀ ಗ್ರಾಮ ವಿಕಾಸ ಮಾಡೋರಲ್ಲ, ಈ ದೇಶವನ್ನೇ ಆಳೋರಾಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ.
ಯಾಕೆ ಅಂದರೆ ಗ್ರಾಮ ವಿಕಾಸದವರು ಸೇವೆ ಮಾಡಿಲ್ಲ, ಕೆಲಸ ಮಾಡಿಲ್ಲ ಅಂದರೆ ಈ ಜಗತ್ತೇ ನಡೆಯೋದಿಲ್ಲ. ರೈತರು ಹೊಲ ಮಾಡಿಲ್ಲ, ಬೆಳೆ ಬೆಳೆಸಿಲ್ಲ ಅಂದರೆ ಯಾರಿಗೂ ಅನ್ನ ಸಿಗೋದಿಲ್ಲ, ಊಟ ಸಿಗೋದಿಲ್ಲ. ಆಗ ಜಗತ್ತೇ ನಿಂತು ಹೋಗ್ತದೆ. ಅದಕ್ಕಾಗಿ ಬಾಬಾ ಏನು ಹೇಳ್ತಿದ್ದಾರೆ, ಅಗರ್ ಯಹ ಸೇವಾ ನಹಿ ಕರ್ತೆ ತೋ ಕೋಯಿ ನಹಿ ಚಲ್ ಪಾತೆ. ಮೂಲವಾಗಿ ಮನುಷ್ಯನಿಗೆ ಆಹಾರ ಕೊಡೋರೇ ಗ್ರಾಮ ವಿಕಾಸ ವಿಭಾಗದವರು. ಆದ್ದರಿಂದ ಈ 4 ವಿಭಾಗದವರು ಯಾರೆಲ್ಲರೂ ತಂದೆಯ ಹತ್ತಿರ ಬಂದಿದ್ದಾರೆ ಎಲ್ಲರೂ ಶ್ರೇಷ್ಠ ಕರ್ಮ ಮಾಡೋರಾಗಿದ್ದಾರೆ. ಸಿರ್ಫ ಕಹನೆ ವಾಲೆ ನಹಿ करने वाले, तो सभी वायदे कर्म में निभाने वाली ಆತ್ಮಾಯೇ ಹೋನ. ತಾವೆಲ್ಲರೂ ಕೇವಲ ಹೇಳುವಂಥವರಲ್ಲ, ಮಾಡುವಂಥವರಾಗಿದ್ದೀರಿ. ಮಾಡಿದ ವಾಯ್ದೆಗಳನ್ನು ಕರ್ಮದಲ್ಲಿ ನಿಭಾಯಿಸುವಂಥವರಾಗಿದ್ದೀರಿ. वायदा करने के समय तो बाप दादा को हिम्मत दिखाकर खुश कर देते. बाप दादा के पास हर एक बच्चे के वायदों का फ़ाइल है. वहाँ वायदों का फ़ाइल रखने के लिए अलमारी व जगह की तो बात ही नहीं. ಬಾಬಾ ಹೇಳ್ತಾರೆ, ವಾಯ್ದೆ ಮಾಡುವಾಗ ವಾಯ್ದೆ ಮಾಡಿ ಬಾಬೋರಿಗೆ ಖುಷಿ ಪಡಿಸ್ತೀರಿ. ಬಾಪ್ ದಾದಾರವರ ಹತ್ತಿರ ಮಕ್ಕಳ ಒಂದೊಂದು ಪ್ರತಿಜ್ಞೆ ಅಥವಾ ವಾಯ್ದೆಯ ಫೈಲ್ ಇದೆ. ವತನದಲ್ಲಿ ನಿಮ್ಮ ಪ್ರತಿಜ್ಞೆಗಳ ಫೈಲ್ಗಳನ್ನು ಇಡೋದಕ್ಕೆ ಯಾವ ಅಲಮಾರಿನೂ ಬೇಕಿಲ್ಲ, ಜಾಗನೂ ಬೇಕಿಲ್ಲ. ಕಭಿ ಕಭಿ ಬಾಪ್ ದಾದಾ अपनी अलौकिक टीवी अचानक खोलते, सदा नहीं खोलते, कभी कभी खोलते, तो सब सुनने में आता है. जो आपस में बोलचाल करते हैं वह भी सुनते. ಬಾಬಾ ಹೇಳ್ತಾರೆ, ಒಮ್ಮೊಮ್ಮೆ ನಾನು ಅಚಾನಕ್ಕಾಗಿ ನನ್ನ ಹತ್ತಿರ ಇರುವ ಅಲೌಕಿಕ ಟಿ ವಿಯನ್ನು ಆನ್ ಮಾಡ್ತೀನಿ. ಪ್ರತಿದಿನ ಏನು ನೋಡೋದಿಲ್ಲ, ಆದರೆ ಸಂಕಲ್ಪ ಬಂದಾಗ ಅಚಾನಕ್ಕಾಗಿ ನಾನು ಟಿ ವಿ ನೋಡ್ತೀನಿ. ಆ ಟಿ ವಿಯಲ್ಲಿ ನಿಮ್ಮೆಲ್ಲರ ಮಾತುಗಳೂ ಕೇಳಿಸ್ತವೆ, ಮಾಡುವ ಕರ್ಮಗಳೂ ಕಾಣಿಸ್ತವೆ, ಸಂಕಲ್ಪಗಳು ಕಾಣಿಸ್ತವೆ. इसलिए बाप दादा कहते हैं, व्यर्थ को जमा के खाते में जमा करो. ಟಿ ವಿಯಲ್ಲಿ ನಿಮ್ಮ ಒಂದೊಂದು ಸಂಕಲ್ಪ, ಒಂದೊಂದು ಶಬ್ದ, ಒಂದೊಂದು ಕರ್ಮನು ಬಾಪ್ ದಾದಾರವರಿಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ಇಂದಿನಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿರಿ, ಜಮಾ ಖಾತೆಯಲ್ಲಿ ವೃದ್ಧಿ ಮಾಡಿಕೊಳ್ಳಿ, ಜಮಾ ಮಾಡ್ತಾ ಹೋಗಿರಿ. ब्राह्मण अर्थात अलौकिक. ब्राह्मण जीवन का महत्व बहुत बड़ा है. प्राप्तियाँ बहुत बड़ी है, स्वमान बहुत बड़ा है. संगम के समय पर बाप का बनना यह बड़े से बड़ा पदम गुणा भाग्य है. इसलिए बाप दादा कहते, हर खजाने का महत्व रखो. ಬ್ರಾಹ್ಮಣ ಜೀವನ ಅಂದ್ರೇ ಅಲೌಕಿಕ ಜೀವನ. ಈ ಬ್ರಾಹ್ಮಣ ಜೀವನದ ಮಹತ್ವ ಬಹಳ ದೊಡ್ಡದಿದೆ, ಪ್ರಾಪ್ತಿನೂ ಬಹಳ ದೊಡ್ಡದಿದೆ. ಬ್ರಾಹ್ಮಣ ಜೀವನದಲ್ಲಿ ನಿಮಗೆ ಸಿಕ್ಕಿರುವ ಸ್ವಮಾನವೂ ಸಹ ಬಹಳ ದೊಡ್ಡದಾಗಿದೆ. ಸಂಗಮ ಯುಗದಲ್ಲಿ ತಂದೆಯ ಮಗು ಆಗುವುದು ಬಹಳ ದೊಡ್ಡ ಭಾಗ್ಯ ಆಗಿದೆ. ಆದ್ದರಿಂದ ಪ್ರತಿಯೊಂದು ಖಜಾನೆಯ ಮಹತ್ವವನ್ನು ತಿಳ್ಕೊಳ್ಳಿ. जैसे दूसरों को भाषण में संगम युग की कितनी महिमा सुनाते हो. अगर आपको कोई टॉपिक देवे, संगम युग की महिमा करो, तो कितना समय कर सकते? 1 घंटा कर सकते हो. टीचर्स बोलो. ಬಾಬಾ ಹೇಳ್ತಾರೆ, ಜನರಿಗೆ
ಸಂಗಮ ಯುಗದ ಮಹತ್ವವನ್ನು ಬಹಳ ಚೆನ್ನಾಗಿ ಹೇಳಿಕೊಡ್ತೀರಿ. ಸಂಗಮ ಯುಗದ ಮಹಿಮೆನೂ ಮಾಡ್ತೀರಿ. ಸಂಗಮ ಯುಗದ ಮಹಿಮೆ ಮಾಡಲಿಕ್ಕೆ 1 ಗಂಟೆ ಸಮಯ ತಗೊಳ್ತೀರಿ. 1 ಗಂಟೆ ಸಮಯ ತಗೊಳ್ತೀರಿ ತಾನೆ. ಟೀಚರ್ಸ್ಗಳು ಹೇಳಿರಿ, ಜೋ ಕರ್ ಸಕ್ತಾ ಹೇ ವಹ ಹಾತ್ ಉಠಾ. ಯಾವ ಮಕ್ಕಳು ಸಂಗಮ ಯುಗದ ಮಹಿಮೆಯನ್ನು 1 ಗಂಟೆ ಸಮಯನೂ ಮಾಡ್ತೀರಿ, ಮಾಡಲಿಕ್ಕೆ ಆಗುತ್ತೆ ಅನ್ನೋರು ಕೈ ಎತ್ತಿರಿ. तो जैसे दूसरों को महत्व सुनाते हो, महत्व जानते भी बहुत अच्छा हो, बाप दादा ऐसे नहीं कहेगा कि जानते नहीं है. जब सुना सकते हैं तो जानते हैं, तब तो सुनाते हैं. सिर्फ है क्या कि मर्ज हो जाता है. इमर्ज रूप में स्मृति रहे, वह कभी कम हो जाता है, कभी ज़्यादा. ಸಂಗಮ ಯುಗದ ಮಹತ್ವ ನಿಮಗೆ ಗೊತ್ತಿರೋದ್ರಿಂದನೇ ಜನರಿಗೂ ತಿಳಿಸ್ತೀರಿ. ಆದರೆ ಬರೇ ಗೊತ್ತು ಮಾಡಿಕೊಳ್ಳೋದಲ್ಲ, ಅದು ಸದಾ ನಿಮ್ಮಲ್ಲಿ ಇಮರ್ಜ್ ಆಗಿ ಇರಬೇಕು. ಒಮ್ಮೊಮ್ಮೆ ಸಂಗಮ ಯುಗದ ಮಹತ್ವವನ್ನು ಇಮರ್ಜ್ ರೂಪದಲ್ಲಿ ಇರ್ತದೆ, ಅಂದರೆ ನೆನಪಿರ್ತದೆ. ಒಮ್ಮೊಮ್ಮೆ ಅದನ್ನು ಮರಿತೀರಿ. तो अपना ईश्वरीय नशा इमर्ज रखो. हाँ मैं तो हो गया नहीं. ಸದಾ ನಿಮ್ಮ ಈಶ್ವರಿಯ ನಶೆಯನ್ನು ಪ್ರತ್ಯಕ್ಷವಾಗಿ ಇಟ್ಕೊಳ್ಳಿ, ಇಮರ್ಜ್ ಮಾಡ್ಕೊಳ್ಳಿ. ನಾನಂತೂ ಬಾಬನ ಮಗು ಆಗಿಬಿಟ್ಟಿದ್ದೇನೆ, ನಾನಿರೋದೇ ಬಾಬನ ಮಗು ಅಂತ ಹೇಳೋದಲ್ಲ. ಲೇಕಿನ್ ಪ್ರಾಕ್ಟಿಕಲ್ ಮೇ ಇಮರ್ಜ್ ರೂಪ ಮೇ ಪ್ರತ್ಯಕ್ಷವಾಗಿ ಕ್ಷಣ ಕ್ಷಣಕ್ಕೂ ನೀವು ಬಾಬನ ಮಗು ಅನ್ನೋದನ್ನು ಅನುಭವ ಮಾಡಬೇಕು. ನಿಶ್ಚಯ ಹೇ, ಲೇಕಿನ್ ನಿಶ್ಚಯ ಕಿ ನಿಶಾನಿ ಹೇ ರೂಹಾನಿ ನಶಾ. ನಿಶ್ಚಯ ಇದೆ, ಆದರೆ ನಿಶ್ಚಯದ ಗುರ್ತಾಗಿದೆ ಆತ್ಮಿಕ ನಶೆಯಲ್ಲಿ ಇರುವುದು. तो सारा समय नशा रहा, देखना है मैं कौन. यह नशा इमर्ज रूप में होगा तो हर सेकेंड जमा होता जाएगा. ಹಾಗಾದರೆ ಇಡೀ ಸಮಯ, ಇಡೀ ದಿನದಲ್ಲಿ ಪ್ರತಿ ಕ್ಷಣವೂ ಆ ಒಂದು ಆತ್ಮಿಕ ನಶೆ ನಿಮ್ಮಲ್ಲಿ ಇರುತ್ತದೆಯೋ ಹೇಗೆ ಅಂತ ನೋಡ್ಕೊಳ್ಳಿ. ನಾನು ಯಾರು, ಈ ನಶೆಯನ್ನು ಇಮರ್ಜ್ ಮಾಡ್ಕೊಳ್ಳಿ. ಆಗ ಕ್ಷಣ ಕ್ಷಣಕ್ಕೂ ನಿಮ್ಮಲ್ಲಿ ಜಮಾ ಖಾತೆ ಬೆಳೀತಾ ಹೋಗ್ತದೆ. आज बाप दादा ने जमा का खाता देखा, इसलिए विशेष अटेंशन दिला रहे हैं कि समय की समाप्ति अचानक होनी. यह नहीं सोचो कि मालूम तो पड़ता रहेगा, समय पर ठीक हो जाएंगे. जो समय का आधार लेते, समय ठीक कर देगा या समय पर हो जाएगा, उनका टीचर कौन. ಈ ದಿನ ಬಾಬಾ ಮಕ್ಕಳ ಜಮಾ ಖಾತೆಯನ್ನು ನೋಡಿ ವಿಶೇಷ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮಕ್ಕಳೇ, ಸಮಯ ಅಚಾನಕ್ಕಾಗಿಯೇ ಸಮಾಪ್ತಿಯಾಗಲಿದೆ. ಸಮಯ ಬಂದಾಗ ನೋಡೋಣ, ಸಮಯ ಬಂದಾಗ ಗೊತ್ತಾಗ್ತದೆ ಅಂತ ತಿಳ್ಕೊಬೇಡಿ. ಸಮಯ ಬಂದಾಗ ಮಾಡ್ತೀನಿ ಅಂತ ಹೇಳಿದರೆ ಆಗ ನಿಮ್ಮ ಶಿಕ್ಷಕ ಸಮಯ ಆಗ್ತಾನೆ ವಿನಃ ಶಿವಬಾಬಾ ಆಗೋದಿಲ್ಲ. समय या स्वयं परम आत्मा परम आत्मा से संपन्न नहीं बन सके और समय संपन्न बनाएगा तो इसको क्या कहेंगे. ಬಾಬಾ ಹೇಳ್ತಾರೆ, ನಿಮ್ಮ ಶಿಕ್ಷಕ ಪರಮಾತ್ಮ ಆಗಿದ್ದಾನೆ. ಆ ಪರಮಾತ್ಮ ತಂದೆಯಿಂದ ನೀವು ಸಂಪನ್ನ ಆಗಿಲ್ಲ ಅಂದರೆ, ಸಮಯ ಬಂದಾಗ ಸಂಪನ್ನ ಆಗ್ತೀರಿ ಅಂದರೆ ಸಮಯ ನಿಮಗೆ ಶಿಕ್ಷಕ ಆಗ್ತದೆ. समय आपका मास्टर है या परमात्मा. तो ड्रामा अनुसार अगर समय आपको सिखाएगा, समय के आधार पर परिवर्तन होगा.
तो बाप दादा जानते हैं कि प्रारब्ध भी समय पर मिले, क्योंकि समय ಟೀಚರ್ है. ನಿಮ್ಮ ಶಿಕ್ಷಕ ಯಾರು? ಸಮಯನೋ ಪರಮಾತ್ಮನೋ? ಡ್ರಾಮಾನುಸಾರವಾಗಿ ಸಮಯ ಪಾಠ ಕಲಿಸಿದಾಗ ನೀವು ಪರಿವರ್ತನೆ ಆಗ್ತೀರಿ ಎಂದರೆ ನಿಮ್ಮ ಪ್ರಾರಬ್ಧವೂ ಸಹ ಸಮಯ ಬಂದಾಗ ಮಾತ್ರ ಸಿಗ್ತದೆ. समय आपका इंतज़ार कर रहा है. आप समय का इंतज़ार नहीं करो, वह रचना है. आप मास्टर रचता हो तो रचता का इंतज़ार रचना करें. आप मास्टर रचता समय का इंतज़ार नहीं करो. और मुश्किल है भी क्या? सहज को स्वयं ही मुश्किल बनाते हो. ಸಮಯ ನಿಮ್ಮನ್ನು ಕಾಯಬಾರ್ದು, ನೀವು ಸಮಯವನ್ನು ಕಾಯಬೇಕು. ಮೊದಲೇ ರೆಡಿಯಾಗಿ ಸಮಯ ಯಾವಾಗ ಬರ್ತದೆ ಅಂತ ನಿರೀಕ್ಷೆ ಮಾಡಬೇಕು. ಯಾಕೆಂದರೆ ಸಮಯ ನಿಮ್ಮ ರಚನೆಯಾಗಿದೆ, ನೀವು ರಚಯಿತ ಆಗಿದ್ದೀರಿ. ಸಮಯ ಬರುವ ಮೊದಲೇ ನೀವು ಎವರ್ ರೆಡಿ ಆಗಿರಬೇಕು. ಇದರಲ್ಲಿ ಕಷ್ಟ ಅನ್ನೋದು ಏನೂ ಇಲ್ಲ, ಎಲ್ಲವೂ ಬಹಳ ಸಹಜ ಇದೆ. मुश्किल है नहीं, मुश्किल बनाते हो. जब बाप कहते जो भी बोझ लगता है वह बोझ बाप को दे दो, वह देना नहीं आता. बोझ उठाते भी हो, फिर थक भी जाते हो, फिर उल्हना भी देते हो. क्या करे, कैसे करे? अपने ऊपर बोझ उठाते क्यों? बाप ऑफ़र कर रहा है, अपना सब बोझ ಬಾಪ್ ಕೆ ಹವಾಲೆ ಕರೋ. ಬಾಬಾ ಹೇಳ್ತಾರೆ, ನಿಮ್ಮ ಭಾರ ಎಲ್ಲ ನನಗೆ ಕೊಡಿ ಅಂತ. ನೀವು ಕೊಡೋದಿಲ್ಲ, ಆಗ ಸುಸ್ತಾಗ್ತೀರಿ. ಮತ್ತೆ ಬಾಬೋರಿಗೆ ಕೇಳ್ತೀರಿ, ಏನು ಮಾಡಬೇಕು, ಹೇಗೆ ಮಾಡಬೇಕು? ಬಾಬಾ ಹೇಳ್ತಾರೆ, ನಿಮ್ಮ ಭಾರವನ್ನು ಯಾಕೆ ನನಗೆ ಒಪ್ಪಿಸೋದಿಲ್ಲ? 63 जन्म बोझ उठाने की आदत पड़ी हुई तो आदत से मजबूर हो जाते, इसलिए मेहनत करनी पड़ती. 63 ಜನ್ಮಗಳಿಂದ ಭಾರ ಹೊತ್ಕೊಂಡು ಅಭ್ಯಾಸ ಆಗಿದೆ. ಆ ಅಭ್ಯಾಸ ನಿಮಗೆ ಕಷ್ಟ ಮಾಡ್ತಾ ಇದೆ, ಕಷ್ಟ ಕೊಡ್ತಾ ಇದೆ. ಕಭಿ ಸಹಜ कभी मुश्किल. या तो कोई भी कार्य सहज होता या मुश्किल होता. कभी सहज कभी मुश्किल क्यों? ಬಾಬಾ ಹೇಳ್ತಾರೆ, ಯಾವುದೇ ಕೆಲಸ ಇರಲಿ, ಸಹಜ ಇದ್ದರೆ ಅದು ಸಹಜನೇ ಆಗಿರ್ತದೆ, ಕಷ್ಟದ ಕೆಲಸ ಅಂದರೆ ಕಷ್ಟದ ಕೆಲಸನೇ ಆಗಿರ್ತದೆ. ನಿಮಗೆ ಪುರುಷಾರ್ಥ ಮಾಡುವುದು, ಖಜಾನೆ ಜಮಾ ಮಾಡಿಕೊಳ್ಳೋದು, ಒಮ್ಮೆ ಕಷ್ಟ ಆಗ್ತಿದೆ, ಒಮ್ಮೆ ಸಹಜ ಆಗ್ತಿದೆ ಎಂದರೆ ಕಾರಣ ಏನು? आदत से मजबूर हो जाते और बाप दादा को बच्चों की मेहनत करना अच्छा नहीं लगता है. मास्टर सर्वशक्तिमान और मुश्किल टाइटल अपने को क्या देते हो? ಬಾಬಾ ಹೇಳ್ತಾರೆ, 63 ಜನ್ಮಗಳ ಅಭ್ಯಾಸ ಇರುವ ಕಾರಣ ನಿಮಗೆ ಸಹಜವಾದ ಕೆಲಸವೂ ಸಹ ಕಷ್ಟ ಆಗ್ತಾ ಇದೆ. ಆದರೆ ಬಾಪ್ ದಾದಾರವರಿಗೆ ಮಕ್ಕಳ ಪರಿಶ್ರಮ, ಮಕ್ಕಳ ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ, ಸೇರೋದಿಲ್ಲ. ನಿಮ್ಮ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿಮಾನ್. ಮತ್ತು ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಒಂದು ಸಹಜವಾದ ಕೆಲಸನೂ ಕಷ್ಟ ಆಗ್ತಿದೆ ಅಂದರೆ ಅಂಥವ್ರಿಗೆ ಏನಂತ ಕರೆಯಬೇಕು? ಟೈಟಲ್ ಅಪ್ನೆ ಕೋ ಕ್ಯಾ ದೇತೆ ಹೋ? ಮುಷ್ಕಿಲ್ ಯೋಗಿ ಯಾ ಸಹಜ ಯೋಗಿ? ನಿಮ್ಮ ಬಿರುದು ಏನಾಗಿದೆ? ನಿಮಗೆ ನೀವು ಕಠಿಣ ಯೋಗಿ ಅಂತ ಹೇಳ್ಕೊತೀರಾ ಅಥವಾ ಸಹಜ ಯೋಗಿ ಅಂತ ಹೇಳ್ಕೊತೀರಾ? नहीं तो अपना टाइटल चेंज करो.
हम सहज योगी नहीं हैं। कभी सहज योगी, कभी मुश्किल योगी, और ಯೋಗ है ही क्या. ಇಲ್ಲದೆ ಹೋದರೆ ನಿಮ್ಮ ಹೆಸರನ್ನೇ ಬದಲಾಯಿಸ್ಕೊಳ್ಳಿ. ಸಹಜ ಯೋಗಿ ಅನ್ನೋದರ ಬದಲಾಗಿ ಕಠಿಣ ಯೋಗಿ ಅಂತಲೇ ಹೆಸರನ್ನು ಇಟ್ಕೊಳ್ಳಿ. ಬಾಬಾ ಕೇಳ್ತಾರೆ, ಯೋಗ ಅಂದರೆ ಏನು? ಬರೀ ನೆನಪು ಮಾಡೋದು. और पावरफुल योग के सामने मुश्किल हो ही नहीं सकता. ಯೋಗ ಲಗನ್ ಕಿ ಅಗ್ನಿ. ನೀವು ಮಾಡುವ ಯೋಗ ಅಂದರೆ ಏನು? ನೆನಪು ಮಾಡೋದು. ಅದನ್ನೇ ನೀವು ಪವರ್ಫುಲ್ಲಾಗಿ ನೆನಪು ಮಾಡಿದರೆ ಅಲ್ಲಿ ಕಷ್ಟ, ಪರಿಶ್ರಮ ಅನ್ನೋದು ಪೂರ್ಣವಾಗಿ ಸಮಾಪ್ತಿ ಆಗ್ತದೆ. ಯೋಗ ಅಂದ್ರೇ ಅಗ್ನಿ ಅಂತ ಹೇಳ್ತಾರೆ ಬಾ. अग्नि कितना भी मुश्किल चीज़ को परिवर्तन कर देती है. लोहा भी मोल्ड हो जाता है. यह लगन की अग्नि क्या मुश्किल को सहज नहीं कर सकती. ಅಗ್ನಿ ಯಾವುದೇ ಕಠಿಣವಾದ ವಸ್ತುವನ್ನು ಕರಗಿಸಿ ಬಿಡ್ತದೆ. ಕಬ್ಬಿಣವನ್ನು ಸಹ ಕರಗಿಸ್ತದೆ. ಹಾಗಾದರೆ ಈ ಯೋಗದ ಅಗ್ನಿಯಿಂದ ನೀವು ಕಷ್ಟ ಸಾಧ್ಯವಾದದ್ದನ್ನು ಸಹಜ ಮಾಡಿಕೊಳ್ಳಿಕ್ಕೆ ಆಗೋದಿಲ್ವಾ? ಕೈ ಬಚ್ಚೆ अच्छी अच्छी बातें सुनाते बाबा क्या करे. वायुमंडल ऐसा है, साथी ऐसा है, हम सब बगुले क्या करे. पुराने हिसाब किताब है. बातें बहुत अच्छी अच्छी कहते हैं. बाप पूछते हैं, आप ब्राह्मणों ने कौन सा ठेका उठाया है. ಮಕ್ಕಳು ಬಹಳ ಒಳ್ಳೊಳ್ಳೆ ಮಾತುಗಳನ್ನು ತಂದೆಗೆ ಹೇಳ್ತಾರೆ. ಬಾಬಾ, ನಮ್ಮ ಮನೆಯ ವಾತಾವರಣನೇ ಸರಿ ಇಲ್ಲ. ನಮ್ಮ ಸಾಥಿ ಹೀಗಿದ್ದಾರೆ. ನಮ್ಮ ಮನೆಯಲ್ಲಿ ಹಂಸಗಳು ಮತ್ತು ಕೊಕ್ಕರೆಗಳು ಜೊತೆಗೇ ಇರಬೇಕಾಗ್ತದೆ. ನಮ್ಮ ಹಳೆ ಲೆಕ್ಕಾಚಾರ ಈ ಥರ ಇದೆ. ಹೀಗೆ ಅನೇಕ ಮಾತುಗಳನ್ನು ಬಾಬೋರ ಮುಂದೆ ಇಡ್ತಾರೆ. ಆಗ ಬಾಬಾ ಕೇಳ್ತಾರೆ, ನೀವೆಲ್ಲ ಬ್ರಾಹ್ಮಣ ಮಕ್ಕಳು ಯಾವ ಒಂದು ಕಾಂಟ್ರ್ಯಾಕ್ಟನ್ನು ತಗೊಂಡಿದ್ದೀರಿ? ठेका तो उठाया है विश्व परिवर्तन करेंगे. तो जो विश्व परिवर्तन करता है वह अपनी मुश्किल को नहीं मिटा सकता. ಬಾಬಾ ಕೇಳ್ತಾರೆ, ಇಡೀ ವಿಶ್ವದ ಪರಿವರ್ತನೆ ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿದ್ದೀರಿ. ವಿಶ್ವದ ಪರಿವರ್ತನೆ ಮಾಡೋರಿಗೆ ಸ್ವಲ್ಪ ಕಠಿಣ ಇದ್ದಂಥ ಕೆಲಸವನ್ನು ಸಹಜ ಮಾಡ್ಕೊಳ್ಳಿಕ್ಕಾಗಲ್ವಾ? तो आज क्या करेंगे. ಜಮಾ ಕಾ ಖಾತಾ ಬಢಾओ. ಹಾಗಾದರೆ ಈ ದಿನ ಏನು ಮಾಡ್ತೀರಿ? ನಿಮ್ಮ ಜಮಾ ಖಾತೆಯನ್ನು ಹೆಚ್ಚು ಮಾಡ್ಕೊಳ್ಳಿ, ವೃದ್ಧಿ ಮಾಡ್ಕೊಳ್ಳಿ. जो कहते हो सहज योगी वह अनुभव करेंगे. ಸಹಜ ಯೋಗಿ ಅಂತ ಹೇಳ್ಕೋತೀರಿ ಅಂದಮೇಲೆ ಅದರ ಅನುಭವ ಮಾಡಿರಿ. कभी मुश्किल कभी सहज इसमें मज़ा नहीं है. ब्राह्मण जीवन है मज़े की. संगम युग है मज़े का युग. बोझ उठाने का युग नहीं है, बोझ उतारने का युग है. तो ಚೆಕ್ करो. ಬಾಬಾ ಹೇಳ್ತಾರೆ, ಒಮ್ಮೆ ಕಷ್ಟ ಒಮ್ಮೆ ಸಹಜ ಅಂತ ಹೇಳಿದರೆ ಅದರಲ್ಲಿ ಮಜಾ ಇರೋದಿಲ್ಲ. ಬ್ರಾಹ್ಮಣ ಜೀವನ ಅಂದ್ರೇ ಮೋಜಿನ ಜೀವನ, ಮೋಜಿನ ಯುಗ. ಭಾರ ಹೊತ್ತಿಕೊಳ್ಳುವ ಯುಗ ಅಲ್ಲ, ಭಾರ ಇಳಿಸುವ ಯುಗ. तो ಚೆಕ್ करो अपने तकदीर की तस्वीर नॉलेज के आईने में अच्छी तरह से देखो. ನಿಮ್ಮ ಭಾಗ್ಯದ ಚಿತ್ರವನ್ನು ಜ್ಞಾನ ದರ್ಪಣದಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ. ಐನಾ ತೋ ಹೇನಾ ಟೂಟ ತೋ ನಹಿ ಗಯಾ.
ಸಭಿ ಕೋ ಐನಾ ಮಿಲಾ ಹೈ. ಎಲ್ಲರ ಹತ್ತಿರ ಜ್ಞಾನದ ಕನ್ನಡಿ ಇದೆ. ಕನ್ನಡಿ ಒಡೆದು ಹೋಗಿಲ್ಲ ತಾನೆ. ಮಾತಾಯೇ ಐನಾ ಮಿಲಾ ಹೈ ಯಾ ಚೋರಿ ಹೋ ಗಯೆ. ಮಾತೆಯರಿಗೆ ಕನ್ನಡಿ ಸಿಕ್ಕಿದೆಯೋ ಅಥವಾ ಯಾರಾದರೂ ಕದ್ಕೊಂಡು ಹೋಗಿದ್ದಾರೋ. पांडव तो संभालने में होशियार है, हाथ तो अच्छा उठाए. ಪಾಂಡವರ ಹತ್ತಿರ ಈ ಜ್ಞಾನದ ಕನ್ನಡಿ ಬಹಳ ಸುರಕ್ಷಿತವಾಗಿ ಇದೆ. ಕನ್ನಡಿಯ ಸಂಭಾಳನೆ ಮಾಡೋದರಲ್ಲಿ ಪಾಂಡವರು ಮುಂದಿದ್ದಾರೆ. ಎಲ್ಲರೂ ಬಹಳ ಚೆನ್ನಾಗಿ ಕೈ ಎತ್ತಿದ್ದೀರಿ. अच्छा है. तकदीर की तस्वीर देखो और सदा अपने तकदीर की तस्वीर देख वाह वाह का गीत गाओ. वाह मेरी तकदीर, वाह मेरा बाबा, वाह मेरा परिवार, परिवार भी वाह वाह. ನಿಮ್ಮ ಭಾಗ್ಯವನ್ನು ನೋಡಿ ಸದಾ ಹಾಡ್ತಾ ಇರಿ. ವಾಹ ನನ್ನ ಭಾಗ್ಯ, ವಾಹ ನನ್ನ ತಂದೆ, ವಾಹ ನನ್ನ ಪರಿವಾರ. ಪರಿವಾರನೂ ವಾಹ ವಾಹ ಅಂತ ಹೇಳಬೇಕು. ಐಸೆ ನಹಿ ಯಹ ತೋ ಬಹುತ್ ವಾಹ ವಾಹ ಹೈ, ಯಹ ಥೋಡಾ ಐಸಾ ಹೈ ನಹಿ. ವಾಹ ಮೇರಾ ಪರಿವಾರ, ವಾಹ ಮೇರಾ ಭಾಗ್ಯ ಔರ್ ವಾಹ ಮೇರಾ ಬಾಬಾ. ಪರಿವಾರದಲ್ಲಿ ಒಬ್ಬರು ಹೀಗಿದ್ದಾರೆ, ಒಬ್ಬರು ಹಾಗಿದ್ದಾರೆ ಅಂತ ಹೇಳಬೇಡಿ. ಪರಿವಾರವೂ ಸಹ ಬಹಳ ಒಳ್ಳೆಯದಾಗಿದೆ ಅಂತ ಹೇಳಿ. ವಾಹ ನನ್ನ ಪರಿವಾರ ಅಂತ ಹೇಳಿ. ವಾಹ ನನ್ನ ಭಾಗ್ಯ ಅಂತ ಹೇಳಿ. ವಾಹ ನನ್ನ ಬಾಬಾ ಅಂತ ಹೇಳ್ರಿ. ಬ್ರಾಹ್ಮಣ ಜೀವನ್ ಅರ್ಥಾತ್ ವಾಹ ವಾಹ, ಹಾಯ್ ಹಾಯ್ ನೈ. ಬ್ರಾಹ್ಮಣ ಜೀವನ ಅಂದ್ರೇ ಸದಾ ಕಾಲಕ್ಕೂ ವಾಹ್ ವಾಹ್ ಅಂತ ಹೇಳ್ತಿರಬೇಕು. ಹಾಯ್ ಹಾಯ್ ಅಂತ ಅಳಬಾರದು. ಶಾರೀರಿಕ ವ್ಯಾಧಿ में भी हाय हाय नहीं, वाह यह भी बोझ उतरता है. ಶಾರೀರಿಕ ಕಾಯಿಲೆ ಬಂದಾಗಲೂ ಸಹ ಅಯ್ಯೋ ಅಯ್ಯೋ ಅನ್ನಬಾರದು, ವಾಹ ವಾಹ ಅನ್ನಬೇಕು. ಯಾಕೆ ಅಂದರೆ ಕಾಯಿಲೆಯಿಂದನೂ ಕರ್ಮದ ಲೆಕ್ಕಾಚಾರ ಕಡಿಮೆ ಆಗ್ತದೆ. ಅಗರ್ 8 मण से आपका 3-4 मण बोझ उतर गया तो अच्छा है या हाय हाय है, क्या है? ವಾಹ ಬೋझ ಉತ್ತರ. ಬಾಬಾ ಹೇಳ್ತಾರೆ, ಕಾಯಿಲೆ ಬಂದಾಗ 10 ಮಣ ಇರುವಂಥ ಭಾರ 3-4 ಮಣ ಕಡಿಮೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಭಾರ ಕಡಿಮೆ ಆದಾಗ ವಾಹ ವಾಹ ಅಂತ ಹೇಳಬೇಕು ವಿನಃ ಹಾಯ್ ಹಾಯ್ ಅಂತ ಹೇಳಬಾರದು. ಹಾಯ್ ಮೇರಾ ಪಾರ್ಟ್ ಹಿ ಐಸಾ ಹೈ, हाय मेरे को व्याधि छोड़ती नहीं है, आप छोड़ो या व्याधि छोड़ेगी. ಅಯ್ಯೋ ನನ್ನ ಪಾತ್ರನೇ ಹೀಗಿದೆ, ನನ್ನ ಕಾಯಿಲೆನೇ ಹೋಗ್ತಿಲ್ಲ ಅಂತ ಹೇಳಬೇಡಿ. ಕಾಯಿಲೆ ಹೋಗೋದಿಲ್ಲ, ನೀವದನ್ನು ಬಿಡಬೇಕು ಅಂತ ಹೇಳ್ತಾರೆ. ವಾಹ ವಾಹ ಕರ್ತೆ ಜಾओ, ವಾಹ ವಾಹ ಕರ್ನೆ ಸೆ ವ್ಯಾಧಿ ಭಿ ಖುಷ್ ಹೋ ಜಾಯೆ. ಕಾಯಿಲೆ ಬಂದಾಗಲೂ ಸಹ ವಾಹ ವಾಹ ಅಂತ ಹೇಳ್ತಾ ಹೋಗ್ರಿ, ಆಗ ಅದು ಕಾಯಿಲೆ ತಾನೇ ಹೋಗಿಬಿಡ್ತದೆ. ದೇಖೋ ಯಹಾ ಭಿ ಐಸೆ ಹೋತಾ ಹೇನ. ಕಾಯಿಲೆಗೂ ಖುಷಿ ಆಗ್ತದೆ. ನಾನು ಬಂದ್ರೂ ಪರವಾಗಿಲ್ಲ, ಇವರು ಏನು ದುಃಖಿ ಆಗ್ತಿಲ್ಲ, ಕಷ್ಟಪಡ್ತಿಲ್ಲ, ಅದಕ್ಕೆ ಖುಷಿಯಾಗಿ ಅದು ಹೋಗಿಬಿಡ್ತದೆ. ನೋಡಿ ಇಲ್ಲಿಯೂ ಸಹ किसकी महिमा करते हो तो वाह वाह करते, व्याधि की भी वाह वाह करो. हाय यह मेरे पास ही क्यों आई, मेरा ही हिसाब है. प्राप्ति के आगे हिसाब तो कुछ भी नहीं. ಒಬ್ಬರ ಮಹಿಮೆ ಮಾಡುವಾಗ ವಾಹ ವಾಹ ಅಂತ ಹೇಳ್ತೀವಿ. ಹಾಗೆ ಕಾಯಿಲೆ ಬಂದಾಗಲೂ ಸಹ ವಾಹ ವಾಹ ಅಂತ ಹೇಳಿ. ನನ್ನ ಲೆಕ್ಕಾಚಾರ ತೀರಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನಮಗೆ ಸಿಗ್ತಿರುವಂತಹ ಪ್ರಾಪ್ತಿಯ ಮುಂದೆ ಈ ಲೆಕ್ಕಾಚಾರ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ.
प्राप्तियाँ सामने रखो और हिसाब किताब सामने रखो तो वह क्या लगे. ಪ್ರಾಪ್ತಿಯನ್ನು ನೋಡ್ತಾ ಹೋಗ್ರಿ ಮತ್ತು ಒಂದು ಕಡೆ ಈ ಲೆಕ್ಕಾಚಾರವನ್ನು ನೋಡಿ ಆಗ ಏನು ಅನ್ನಿಸ್ತದೆ. यह हिसाब किताब बहुत छोटी सी चीज़ लगेगी. मतलब ब्राह्मण जीवन में कुछ भी हो जाए पॉजिटिव रूप में देखो. ಪ್ರಾಪ್ತಿಯ ಮುಂದೆ ಈ ಲೆಕ್ಕಾಚಾರ ಬಹಳ ಸಣ್ಣದಾಗಿ ಕಾಣಿಸ್ತದೆ. ಆದ್ದರಿಂದ ಬ್ರಾಹ್ಮಣ ಜೀವನದಲ್ಲಿ ಏನೇ ಬಂದ್ರೂ ಸಹ ಅದನ್ನು ಸಕಾರಾತ್ಮಕವಾಗಿ ನೋಡಬೇಕು. ಸಕಾರಾತ್ಮಕತೆಯ ದೃಷ್ಟಿಯಿಂದ ಸಕಾರಾತ್ಮಕ ರೂಪದಲ್ಲಿ ನೋಡಬೇಕು. नेगेटिव से पॉजिटिव करना आता है ना. नेगेटिव पॉजिटिव का कोर्स भी तो कराते हो, तो उस समय अपने आप को कोर्स कराओ तो मुश्किल सहज हो जाएगी. ಬಾಬಾ ಹೇಳ್ತಾರೆ, ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡುವಂತಹ ಕೋರ್ಸ್ ಮಾಡ್ತೀರಿ, ಜನರಿಗೆ ತಿಳಿಸಿಕೊಡ್ತೀರಿ. ಹಾಗೆ ಕಷ್ಟ ಬಂದಾಗ ನೀವು ನಿಮಗೆ ಕೋರ್ಸ್ ಮಾಡಿರಿ, ತಿಳುವಳಿಕೆ ಕೊಡಿ. मुश्किल शब्द ब्राह्मणों की डिक्शनरी में है ही नहीं. अच्छा, कोई भी हिसाब है, आत्मा से है, शरीर से है, प्रकृति से है. क्योंकि प्रकृति के यह 5 तत्व भी कई बार मुश्किल का अनुभव कराते हैं. ಕಷ್ಟ ಬಂದಾಗ ನಿಮಗೆ ನೀವೇ ಪಾಠ ಮಾಡಿಕೊಡಿ. ಈ ಬ್ರಾಹ್ಮಣರ ಶಬ್ದಕೋಶದಲ್ಲಿ ಕಷ್ಟ, ಕಠಿಣತೆ ಎಂಬ ಶಬ್ದನೇ ಇರಬಾರದು. ಯಾವುದೇ ಲೆಕ್ಕಾಚಾರ ಬರಲಿ, ಆತ್ಮಕ್ಕೆ ಬರಲಿ, ದೇಹಕ್ಕೆ ಬರಲಿ, ಪ್ರಕೃತಿಯ ಮೂಲಕನೇ ಲೆಕ್ಕಾಚಾರ ಬರಲಿ, कोई भी हिसाब किताब ಯೋಗ ಅಗ್ನಿ ಮೇ ಭಸ್ಮ ಕರಲೋ. ಯಾವುದೇ ಲೆಕ್ಕಾಚಾರ ಬಂದರೂ ಯೋಗ ಅಗ್ನಿಯಿಂದ ಅದನ್ನು ಭಸ್ಮ ಮಾಡಿರಿ. समझा क्या करना है, ಜಮಾ ಕಾ ಖಾತಾ ಬಢಾओ. ತಿಳಿತೆ ಏನು ಮಾಡಬೇಕು ಅಂತ ಜಮಾ ಖಾತೆಯನ್ನು ಬೆಳೆಸ್ಕೊಳ್ಳಿ. बोल में भी साधारण बोल नहीं, बोल में भी भिन्न भिन्न भाव और भावना होती है. बोल द्वारा भाव और भावना का पता पड़ जाता है. तो सदा जो भी बोल बोलो उसमें आत्मिक भाव हो, ಶುಭ ವ ಶ್ರೇಷ್ಠ ಭಾವನಾ. ಆದ್ದರಿಂದ ನೀವೇನೇ ಮಾಡ್ತಿದ್ರೂ ಸಹ ಜಮಾ ಮಾಡ್ಕೊಳ್ತಾ ಹೋಗ್ರಿ. ಶಬ್ದವು ಸಾಧಾರಣ ಶಬ್ದ ಬರಬಾರದು. ಶಬ್ದದಲ್ಲಿ ಭಿನ್ನ ಭಿನ್ನ ಭಾವನೆಗಳು ಇರ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಮಾತನಾಡುವ ಶಬ್ದಗಳಲ್ಲಿ ಆತ್ಮಿಕ ಭಾವ ಇರಲಿ, ಶುಭ ಭಾವನೆ ಅಥವಾ ಶ್ರೇಷ್ಠ ಭಾವನೆ ಇರಲಿ. ಮಾಯಾ ಕಿ ಜೋ ಭಾವನಾ ಹೈ ವಹ ईर्ष्या, हसद, घृणा, यह माया की भावना है. सदा शुभ भाव और भावना हो. ಮಾಯೆಯ ಭಾವನೆ ಅಂದರೆ ಈರ್ಷ್ಯೆ, ದ್ವೇಷ, ಜಿಗುಪ್ಸೆ, ಆ ಥರದ ಮಾತುಗಳು ಅಂದರೆ ಮಾಯೆಯ ಭಾವನೆ. ನಿಮ್ಮ ಭಾವನೆ ಸದಾ ಶುಭವಾದ ಭಾವನೆ, ಶ್ರೇಷ್ಠ ಭಾವನೆ ಇರಬೇಕು. ऐसा है ना, चेक करना. समय का खजाना, बोल का खजाना, संकल्पों का खजाना, शक्तियों का खजाना, ज्ञान का खजाना, गुणों का खजाना, एक एक खजाने को चेक करो. क्योंकि हर खजाने का खाता ಜಮಾ करना है. ಆದ್ದರಿಂದ ಚೆಕ್ ಮಾಡಿಕೊಳ್ಳಿ. ಸಮಯದ ಖಜಾನೆ, ಮಾತಿನ ಖಜಾನೆ, ಸಂಕಲ್ಪಗಳ ಖಜಾನೆ, ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಹೀಗೆ ಒಂದೊಂದು ಖಜಾನೆಯೂ ಸಹ ಜಮಾ ಮಾಡ್ಕೋಬೇಕು. इन सर्व खजानों का खाता भरपूर हो तब कहेंगे फुल मार्क्स, अर्थात पास विथ
ಆನರ್. ಈ ಎಲ್ಲ ಖಜಾನೆಗಳು ನಿಮ್ಮಲ್ಲಿ ಭರ್ಪೂರಾಗಿರಬೇಕು, ಸಂಪೂರ್ಣ ತುಂಬಿರಬೇಕು. ಆಗ ಮಾತ್ರ ನೀವು ಪಾಸ್ ವಿತ್ ಆನರ್ ಆಗಲಿಕ್ಕೆ ಸಾಧ್ಯ. ऐसे नहीं सोचना एक खजाना अगर कम जमा है तो क्या हर्ज है, लेकिन पास विथ ऑनर बनने के लिए सर्व खजानों में खाता भरपूर हो. ಒಂದು ಖಜಾನೆ ಕಡಿಮೆ ಇದ್ದರೂ ಪರವಾಗಿಲ್ಲ ಅಂತ ಯೋಚನೆ ಮಾಡಬೇಡಿ. ಎಲ್ಲ ಖಜಾನೆಗಳಲ್ಲಿ ಸಂಪೂರ್ಣತೆ ಇರಬೇಕು, ಎಲ್ಲ ಖಾತೆಗಳು भरपूरागिरबेकु. अच्छा, जो एक सेकंड में अपने संकल्प को जहाँ चाहे जो सोचना चाहे वही सोच चलता रहे, ऐसे जो समझते हैं वह हाथ उठाओ. ಒಂದು ಕ್ಷಣದಲ್ಲಿ ಒಂದು ಸಂಕಲ್ಪ ಯಾವುದು ಮಾಡಬೇಕು ಅಂತ ಅಂದ್ಕೊಳ್ತೀರಿ, ಅದೇ ಸಂಕಲ್ಪದಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥವರು ಕೈ ಎತ್ತಿರಿ. एक सेकंड में माइंड कंट्रोल हो जाए, एक सेकंड में हो सकता है. अगर कर सकते हो तो हाथ उठाओ. ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಬರಬೇಕು. ಈ ಥರ ಯಾರಿಗೆ ಸಾಧ್ಯ ಇದೆ ಅವರೆಲ್ಲರೂ ಕೈ ಎತ್ತಿರಿ. अच्छा, इस वायुमंडल में मधुबन में बैठे. मधुबन का वायुमंडल पावरफुल है. इस वायुमंडल में इस समय मन को कंट्रोल कर सकते हो. चाहे मिनट में करो, चाहे सेकंड में करो, लेकिन कर सकते हो. ऑर्डर दो मन को, बस आत्मा परम धाम निवासी बन जाओ. देखो मन ऑर्डर मानता है या नहीं मानता है. ಈ ಮಧುಬನದ ವಾತಾವರಣದಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡುವುದು ಸುಲಭ. ಯಾಕೆ ಅಂದರೆ ಮಧುಬನದ ವಾತಾವರಣ ಶಕ್ತಿಶಾಲಿ ವಾತಾವರಣ ಆಗಿದೆ. ಇಲ್ಲಿ ಒಂದು ನಿಮಿಷದಲ್ಲಿ, ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸಿಗೆ ಆದೇಶ ಕೊಡಿ. ಈ ಕ್ಷಣದಲ್ಲಿ ನೀವು ಪರಮಧಾಮ ನಿವಾಸಿ ಆಗಬೇಕು. ನೋಡಿ, ನಿಮ್ಮ ಮನಸ್ಸು ನಿಮ್ಮ ಆರ್ಡರನ್ನು ಕೇಳ್ತಾ ಇದೆಯೋ ಹೇಗೆ ಅಂತ ಪರೀಕ್ಷೆ ಮಾಡಿ. ಇದರ ಅಭ್ಯಾಸ ಮಾಡಿರಿ ಅಂತ ಬಾಬಾ ಈ ಮಾತನ್ನು ತಿಳಿಸ್ತಾ ಮಕ್ಕಳ ಮೂಲಕ ಡ್ರಿಲ್ ಮಾಡಿಸಿದರು. ಪರಮಧಾಮ ನಿವಾಸಿ ಆಗುವಂತಹ ಅನುಭವ ಮಾಡಿಸಿದರು. अच्छा, चारों ओर के सर्व खजानों के मालिक बच्चों को सदा मुश्किल को सेकंड में परिवर्तन करने वाले, सदा सहज योगी, सदा संकल्प, समय, बोल, कर्म को श्रेष्ठ बनाने वाले, सदा बचत का खाता बढ़ाने वाले, सदा मन के मालिक, मन बुद्धि संस्कार को ऑर्डर में चलाने वाले, ऐसे स्वराज्य अधिकारी बच्चों को चाहे देश में है चाहे विदेश में है लेकिन दिल से दूर नहीं है, ऐसे चारों ओर के बच्चों को बाप दादा का याद, प्यार और नमस्ते. ನಾಲ್ಕು ಕಡೆಯ ಸರ್ವ ಖಜಾನೆಗಳ ಮಾಲೀಕರಾದಂತಹ ಮಕ್ಕಳಿಗೆ ಕಷ್ಟವನ್ನು ಕ್ಷಣದಲ್ಲಿ ಪರಿವರ್ತನೆ ಮಾಡಿ ಸದಾ ಸಹಜಯೋಗಿ ಆಗುವಂತಹ ಮಕ್ಕಳಿಗೆ ಪ್ರತಿಯೊಂದು ಸಂಕಲ್ಪ, ಸಮಯ, ಶಬ್ದ, ಕರ್ಮವನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಸದಾ ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಮಕ್ಕಳಿಗೆ, ಮನಸ್ಸಿನ ಮಾಲೀಕರಾದಂತಹ ಮಕ್ಕಳಿಗೆ, ಮನಬುದ್ಧಿ ಸಂಸ್ಕಾರವನ್ನು ತಮ್ಮ ಆದೇಶದ ಪ್ರಕಾರ ನಡೆಸುವಂತಹ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ
ದೇಶ ವಿದೇಶದಲ್ಲಿ ಇರುವಂತಹ ದೇಹದಿಂದ ದೂರ ಹೃದಯದಿಂದ ಹತ್ತಿರ ಇರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान ऊंचा बाप, ऊंचे हम और ऊंचा कार्य, इस स्मृति से शक्तिशाली बनने वाले बाप समान भव. ತಂದೆಯೂ ಶ್ರೇಷ್ಠ, ನಾವು ಶ್ರೇಷ್ಠ, ನಾವು ಮಾಡುವಂತಹ ಕಾರ್ಯವೂ ಶ್ರೇಷ್ಠ ಎಂಬ ಸ್ಮೃತಿಯಿಂದ ಶಕ್ತಿಶಾಲಿ ಆಗುವಂತಹ ತಂದೆಯ ಸಮಾನ मक्कड़ागिरी. जैसे आजकल की दुनिया में कोई भी वीआईपी का बच्चा होगा तो वह अपने को भी वीआईपी समझेगा, लेकिन बाप से ऊंचा तो कोई है नहीं. हम ऐसे ऊंचे ते ऊंचे बाप की संतान, ऊंची आत्माएं हैं. यह स्मृति शक्तिशाली बनाती है. ಹೇಗೆ ಇತ್ತೀಚಿನ ಜಗತ್ತಿನಲ್ಲಿ VIP ಮಕ್ಕಳು ತಮಗೂ ಸಹ VIP ಅಂತ ತಿಳ್ಕೊತಾರೆ. ಆದರೆ ಈ ಪ್ರಪಂಚದಲ್ಲಿ ತಂದೆಯಕ್ಕಿಂತ ಮೇಲೆ ಇರುವಂಥವರು ಯಾರೂ ಇಲ್ಲ. ನಾವು ಅಂತಹ ತಂದೆಯ ಮಕ್ಕಳಾಗಿದ್ದೀವಿ ಎಂಬ ಸ್ಮೃತಿ ನಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ऊंचा बाप, ऊंचे हम, ऊंचा कार्य, ऐसी स्मृति में रहने वाले सदा बाप समान बन जाते हैं. ತಂದೆಯೂ ದೊಡ್ಡವರು, ನಾವು ದೊಡ್ಡವರು, ನಾವು ಮಾಡುವಂಥ ಕಾರ್ಯವೂ ಸಹ ಅಷ್ಟೇ ದೊಡ್ಡದು ಎಂಬ ಸ್ಮೃತಿಯಲ್ಲಿ ಇರುವಂತಹ ಮಕ್ಕಳು ಸದಾ ತಂದೆಯ ಸಮಾನ ಆಗಿಬಿಡ್ತಾರೆ. सारे विश्व के आगे श्रेष्ठ और ऊंची आत्माएं आपके सिवाय कोई नहीं, इसलिए आपका ही गायन और पूजन होता है. ಇಡೀ ವಿಶ್ವದಲ್ಲಿ ಮಕ್ಕಳಕ್ಕಿಂತ ಶ್ರೇಷ್ಠ ಮತ್ತು ಉನ್ನತ ಆತ್ಮರು ಯಾರೂ ಇಲ್ಲ. ಆದ್ದರಿಂದ ಮಕ್ಕಳ ಗಾಯನ ಮತ್ತು ಪೂಜೆ ನಡೀತದೆ ಅಂತ ಹೇಳ್ತಿದ್ದಾರೆ. स्लोगन संपूर्णता के दर्पण में सूक्ष्म लगावों को चेक करो और मुक्त बनो. ಸಂಪೂರ್ಣತೆಯ ದರ್ಪಣದಲ್ಲಿ ನಿಮ್ಮ ಸೂಕ್ಷ್ಮ ಎಳೆತ ಸೆಳೆತಗಳನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಅದರಿಂದ ಮುಕ್ತ ಆಗಿರಿ. ಓಂ ಶಾಂತಿ.